ಇದಕ್ಕೆ ಹೋಗ್ತೀನಿ ಅನ್ನೋದು ಅಷ್ಟ ಗೊತ್ತು, ಆದ್ರೆ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಿದ್ದಿದ್ದಿಲ್ಲ ಇದು. ಅಕ್ಕಿನೂ ಹೋಗಂದ್ಲಿ, ಎತ್ತು ಕೂಡ್ಲೇನೆ ನಸಕಿನಾಗ ಜಗಳ ತೆಗಿತ್ತು. ಅವ್ ಹೋಗಂದ್ಲ. ಗೊತ್ತಿರ್ಬೇಕು ಗಂಡ ಮಕ್ಕಳಿಗೆ ಸಂಸಾರದೊಳಗೆ ಯಾವಾಗ ಜಗಳ ತೆಗಿಬೇಕಂದ್ರ ಎತ್ತು ಕೂಡ್ಲೆ ಜಗಳ ತೆಗಿಬೇಕು, ಟಿಫನ್ ಆದ್ಮೇಲೆ ತೆಗಿಬೇಕು. ಒಂದ್ ಸ್ವಲ್ಪ ಟಿಪ್ಸ್ ಗೊತ್ತಿರ್ಬೇಕು ಇವು. ಎದ್ದು ಕೂಡ್ಲೆ ಜಗಳ ತೆಗಿತಿದ್ದು ಹುಚ್ಚ. ಹೋಗ್ತೀನಿ ನಾನು ಮನೆ ಬಿಟ್ಟು ಅವ್ರು ಹೋಗಂದ್ರ. ಇದು ಹೋತು ಬೇವಿನ ಗಿಡದ ಕಟ್ಟಿಗೆ ಬಂದು ಕುಂತು ಹೊರಗೆ ಕಟ್ಟಿ ಮೇಲೆ ಆಕಿ ಮಸ್ತ್ ಅಂಗಡಿಗೆ ಹೋಗಿ ಹಿಟ್ಟ ಮೆಣಸಿನಕಾಯಿ ಮಂಡಾಳ ಚುರುಮುರಿ ತಂದು ಇವನಿಗೆ ವಾಸನೆ ಬಡಿಬೇಕು ಅಷ್ಟು ಚಂದ ಮಾಡಿದ್ಲ ಅಡಿಗೆ ಮಾಡಿ ಕಮ್ಮಗ ತಿಂದು ಹಂಗ ಹೋಗ್ಲಿಲ್ಲ, ಬೀಗ ಹಾಕೊಂಡು ಹೊಲಕ್ಕೆ ಹೋದ್ಲ. ಇದಕ್ಕೆ ಯಾರು ಕರೀತಾರ ಊಟಕ್ಕೆ? ಆ ಕಡೆ ಈ ಕಡೆ ಅಡ್ಡಾಡ್ತು ಎಲ್ಲ ಮಾಡ್ತು, ಹೋಗಿ ಹಣಮ ಕಟ್ಟಿ ಕುಂತು ಸಾಯಂಕಾಲ 5, 5:30, 6 ಗಂಟೆ ಆಯ್ತು. ಪಟ್ಟ ಹಸ್ದಿತ್ತು ಬೆಳಗ್ಗಿಂದ. ಆ ಓಣೆಗಿಂದ ಒಂದು ಹುಡುಗ ಬಂತು. ಅಲ್ಲ ತಮ್ಮ, ನಿಮ್ಮ ಅಕ್ಕ ಏನ್ರ ಕೇಳಿಲ್ಲ? ನಾನು ಕೇಳಿಲ್ ಬಿಡು ಮಾಮ ಅಂತ. ಕೇಳಿಲ್ ಬಿಡು. ಅಲ್ಲ ಒಟ್ಟ ಕೇಳಿಲ್ಲ. ಅಲ್ಲ ಕೇಳಿಲ್ಲ ಅಂದ್ರೆ ಮುಗೀತು, ಮತ್ತೇನು ಒಟ್ಟ ಕೇಳಿಲ್ಲ? ಕೇಳಿಲ್ಲ ಅವ್ರು ನಿಮ್ಮನ್ನು, ಸಾಕಾಗಿತ್ತು ಅವ್ರಿಗೆ. ಕೇಳಿಲ್ಲ ಅವ್ರು. ಇದು ಅದು ಬಿಟ್ಟು ಮಠದ ಕಡೆ ಬಂತು. ಅಲ್ಲಿ ಗುರುಗಳು ಕುಂತಿದ್ರು. ಹೊಟ್ಟೆ ಹಸ್ದಿತ್ತು, ಬೆಳಗ್ಗಿಂದ ಊಟ ಇಲ್ಲ. ಅವ್ರ ಗುರುಗಳು ಇವ್ರ ಮುಖ ನೋಡಿದ ಕೂಡಲೇ ಜಗಳಾಡಿ ಬಂದಿಲ್ಲ ಮನ್ಯಾಗ ಅಂದ್ರು. ಮುಖ ನೋಡಿದ್ರೆ ಗೊತ್ತಾಗ್ತಿರ್ತಿತ್ತು ಅವ್ರಿಗೆ ಜಗಳಾಡಿ ಬಂದಿಲ್ಲ ಮನ್ಯಾಗ. ಹೌದಪ್ಪ. ಮಕ್ಕೊಂತ ರಾತ್ರಿ ಬೆಳಿಗ್ಗೆ ಎದ್ದು ಅವ್ರ ಗುರುಗಳು ಹೇಳಿದ್ರೀಗ ಅಂಗಳ ಕಸ ಹೊಡಿಬೇಕು, ಮಠದ ಹೊಲಕ್ಕೆ ನೀರು ಬಿಡ್ಬೇಕು, ಅವು 2 ಎತ್ತದವು ಸ್ವಲ್ಪ ಗಳೆ ಹೊಡೆದು ಬರ್ಬೇಕು, ನೇಗಿಲ ಹೊಡೆದು ಬರ್ಬೇಕು. ಇಷ್ಟೆಲ್ಲ ಮಾಡ್ತು. ಬಿಸಿಲ 12 ಗಂಟೆಗೆ ಬಂತು ಮಠದ ದಾಸೋಹಕ್ಕೆ. ಒಂದು ದಿವ್ಸ ಊಟ ಇದ್ದಿದ್ದಿಲ್ಲ, ಮರುದಿವ್ಸ 12 ಗಂಟೆಗೆ ಮಠದ ದಾಸೋಹಕ್ಕೆ ಬಂದು. ಅಲ್ಲೇನಿರ್ತೈತಿ ಮಠದ ದಾಸೋಹದಲ್ಲಿ? ಅವಾಗ ಕಜ್ಜಾಯದ ಒಂದು ತಂಗಳು ರೊಟ್ಟಿ ಖಾರ ಪುಡಿ ಹಾಕ್ಕೊಂಡು ತಿನ್ನಕತ್ತಿತ್ತು. ಅವ್ರ ಮಠದ ಗುರುಗಳು ಬಂದ್ರಂತ. ನೋಡೋ ತಮ್ಮ, ಇಷ್ಟು ಕಸ ಹೊಡೆದು ನೀರು ತಂದು ಗೆಳ್ಯಾಕ್ ಹೋಗಿ ಬಂದು ನೇಗಿಲಕ್ಕೆ ಹೋಗಿ ಬಂದು ಇಷ್ಟೆಲ್ಲ ಕೆಲಸ ಮಾಡಿ ಮಠದಾಗ ಬಂದು ತಂಗಡ್ ರೊಟ್ಟಿ ತಿನ್ನೋದು ಏನಿತ್ತು? ಇಷ್ಟ ನೀ ಮನ್ಯಾಗ ಮಾಡ್ಕೊಂಡಿದ್ರ ಪಾಪ ಅವ್ರ 2 ಬಿಸಿ ರೊಟ್ಟಿ ಮಾಡಿ ಕೊಡ್ತಿದ್ರಲ್ಲ, ಬಿಟ್ಟು ಎಲ್ಲಿ ಹೋಗವ್ ನೀನು ಅಂತಂದ್ರ. ಹೋಗವೆಲ್ಲಿ ನೀನು? ಎಲ್ಲಿಗೆ? ವ್ಯಕ್ತಿ ಯಾವಾಗ ದೊಡ್ಡವಾಗ್ತಾನೆ? ಈಗ ನೀವು ಅಮಾವಾಸ್ಯೆ ಇರ್ತದೆ, ದೀಪಾವಳಿ ಅಮಾವಾಸ್ಯೆ. ದೀಪಾವಳಿ ಅಮಾವಾಸ್ಯೆಗೆ ಮನೆಯ ತಾಯಂದಿರೆಲ್ಲ ತ್ರಿಜರಿ ಬಂಗಾರ ಎಲ್ಲ ಎಂದೂ ಹಾಕೊಂಡಿರೋದಿಲ್ಲ, ಅಷ್ಟು ದೀಪಾವಳಿಗೆ ತಂದು ಲಕ್ಷ್ಮಿಗೆ ಏರಿಸ್ತಾರ. ಏರಿಸಿ ದೀಪ ಹಚ್ಚಿ ರಾತ್ರಿ ಮಕ್ಕೊಂಡಿರ್ತಾರ. ಇವಂತೂ ಇಸ್ಪಟ್ ಆಡಕ್ಕೆ ಹೊರಗೆ ಹೋಗಿರ್ತಾವ. ಅವು ಮನ್ಯಾಗ ಮುಕ್ಕೊಂಡಾಗ ಒಬ್ಬ ರಾತ್ರಿ ಕಳ್ಳ ಬರ್ತಾನ. ಕಳ್ಳ ಬಂದು ಅದನ್ನೆಲ್ಲ ತಗೊಂಡು ಹೋಗ್ತಿರ್ತಾನ. ಬಂಗಾರ ಕಳು ಮಾಡ್ಕೊಂಡು ಹೋಗುವಾಗ ಮನಿ ನಾಯಿ ಅವ ಕಳ್ಳನ ಬೊಗುಳಿ ಅವನ ಕಾಲು ಹಿಡಿದು ಮನೆಯವ್ರು ನೆಬ್ಬಿಸ್ತೈತಿ. ಅವ ಕಳ್ಳ ಬಿಟ್ಟು ಓಡಿ ಹೋಗ್ತಾನ. ಈ ಸುದ್ದಿ ಗೊತ್ತಾದಾಗ ಊರನವ್ರು ಬೆಳಿಗ್ಗೆ ಬಂದು ಮಾತಾಡ್ಸಕ್ ಬರ್ತಾರಲ್ಲ, ಏನಪ್ಪ ಕಳ್ಳರು ಬಂದಿದ್ರಂತಲ್ಲ ನಿನ್ನ ಮನೆಗೆ ಬಂದಿದ್ರು ಅಂತ ಹೇಳುವಾಗ ಆ ಮನುಷ್ಯ ಏನಂತಾನಂದ್ರ, ನಮ್ಮ ನಾಯಿ ರೀ, ನಮ್ಮ ನಾಯಿ ಉಳಿಸ್ತಿದ್ದು ಎಲ್ಲ ಬಂಗಾರ ಹೋಗ್ತಿತ್ತು, ನಮ್ಮ ನಾಯಿ